ಲೇಖ. ನಮಸ್ತೆ ಗುರುಜಿ. ನಮಸ್ತೆ ಬುಧ. ಬನ್ನಿ, ನಾನು ಹೇಳಿದ್ ಗೊತ್ತಾಯ್ತಲ್ಲ? ಪ್ರಧಾನ್, ನೀವು ಆಶ್ರಮದ ಕಡೆ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ತೇಜಸ್ವಿನಿಯವ್ರ ಹತ್ರ ವಿಷಯ ಮಾತಾಡಿದ್ರಾ? ಮಾತಾಡಿದೆ ಗುರುಜಿ. ಅವ್ರನ್ನ ಮದುವೆ ಆಗೋದ್ರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದೆ. ಆದರೆ ಅವ್ರು ಒಪ್ಪಲಿಲ್ಲ. ಒಪ್ಪಲಿಲ್ವಾ? ಅವ್ರ ಮಾವ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದ್ರಿ. ಹೌದು ಗುರುಜಿ, ಸತ್ಯದೇವ್ ಅವ್ರಿಗೂ ಇಷ್ಟ ಆಯಿತು. ಆದರೆ ಮುಖ್ಯವಾಗಿ ತೇಜಸ್ವಿನಿ ಅವರೇ ಒಪ್ಪಲಿಲ್ಲ. ಛೇ, ಹಾಗಿದ್ರೆ ಚೆನ್ನಾಗಿರೋದು. ಅವರು ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕೆ ಏನಾದರೂ ಕಾರಣ ಹೇಳಿದ್ರಾ? ಹೌದು ಗುರುಜಿ, ಅವರು ತಮ್ಮ ಗಂಡನ ಬಗ್ಗೆ ಇನ್ನೂ ಹೋಪ್ಸ್ ಕಳ್ಕೊಂಡಿಲ್ಲ. ತನ್ನ ಗಂಡ ಇವತ್ತಲ್ಲ ನಾಳೆ ಎಲ್ಲೇ ಇದ್ದರೂ ವಾಪಸ್ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ತನ್ನ ಗಂಡ ಎಲ್ಲೋ ಜೀವಂತವಾಗಿದ್ದಾರೆ ಅನ್ನೋ ನಂಬಿಕೆಯಲ್ಲೇ ಅವರು ಜೀವನ ಮಾಡ್ತಿದ್ದಾರೆ. ಅಕಸ್ಮಾತ್ ತನ್ನ ಗಂಡ ಬರದೇ ಹೋದರೂ ಅವ್ರು ಬರ್ತಾರೆ ಅನ್ನೋ ನಿರೀಕ್ಷೆನಲ್ಲೇ ಜೀವನ ಮಾಡೋದು ನನಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನಾನು ಏನು ಹೇಳಿ? ಒಂದು ವೇಳೆ ಅವರು ಮದುವೆಗೆ ಒಪ್ಕೊಂಡ್ರೆ ತನ್ನ ಗಂಡ ಸತ್ತಿದ್ದಾನೆ ಅಂತ ತಾನೇ ಒಪ್ಕೊಂಡು ಹಾಗಾಗತ್ತೆ ಅಂತ ಅವರು ಹಿಂಜರಿತಾ ಇದ್ದಾರೆ. ನಿಜಕ್ಕೂ ಅಪರೂಪ. ಎಂತಹ ನಿರ್ಧಾರ ನೋಡಿ. ಅವ್ರ ಬಗ್ಗೆ ಅಭಿಮಾನ ಮೂಡುತ್ತೆ. ತನ್ನ ಗಂಡನ ಬಗ್ಗೆ ಏನು ತಿಳಿದೇ ಇದ್ರೂ ಕೂಡ ಮುಂದೊಂದು ದಿನ ಬರ್ಬೋದು ಅನ್ನೋ ನಂಬಿಕೆಯಲ್ಲಿ ಜೀವನ ಮಾಡ್ತೀನಿ ಅಂತಾರಲ್ಲ, ರಿಯಲಿ ಗ್ರೇಟ್. ನಾನೇ ಪ್ರಸ್ತಾಪ ಮಾಡಿ ತಪ್ಪು ಮಾಡಿದ್ನೇನೋ ಅನ್ನಿಸ್ತಾ ಇದೆ ಗುರುಜಿ. ಪಾಪ ತೇಜಸ್ವಿನಿ ಅವರು ಏನು ಬೇಜಾರು ಮಾಡ್ಕೊಂಡ್ರೋ ಏನೋ. ಮದುವೆಗೆ ಮನಸ್ಸು ಮಾಡದೇ ಇದ್ದವು ನಾನು ಸತ್ಯದೇವ್ರು ಮಾತಾಡಿದ್ಮೇಲೆ, ನೀವು ಮಾತಾಡಿದ್ಮೇಲೆ ಮತ್ತೆ ಮದುವೆ ಆಗೋದಕ್ಕೆ ಮನಸ್ಸು ಮಾಡಿದೆ. ತೇಜಸ್ವಿನಿ ಅವ್ರ ಬಗ್ಗೆ ಆಸೆ ಬೆಳೆಸ್ಕೊಂಡೆ. ಆದರೆ ಗುರುಜಿ, ನನಗೀಗ ತುಂಬ ನಿರಾಸೆ ಆಗಿದೆ. ಏನೂ ಮಾಡೋಕ್ಕಾಗಲ್ಲ ಪ್ರಧಾನ್. ಮುಂದೊಂದು ದಿನ ಅವ್ರ ಗಂಡ ಬರಬಹುದು ಅನ್ನೋ ಆಸೆ ಅವ್ರ ಮನಸ್ಸಿನಲ್ಲಿರ್ಬೋದು. ಕೆಲವು ಸಲ ಮನಸ್ಸಿನ ಕೋರಿಕೆಗಳು ಈಡೇರ್ಬಿಡುತ್ತಂತೆ. ಹಾಗೇನಾದರೂ ಅವ್ರ ಗಂಡ ಮುಂದೊಂದು ದಿನ ಬಂದುಬಿಟ್ರೆ ಆಗ ಆಕೆಗೆ ಒಳ್ಳೆಯದಾಗಲಿ. ನಿಮ್ಮ ಪ್ರಯತ್ನ ಅಂತೂ ನೀವು ಮಾಡಿದ್ರಿ. ಆಗಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಮನಸ್ಥಿತಿನೂ ನಾವು ನೋಡಬೇಕಾಗತ್ತಲ್ವ ಪ್ರಧಾನ್? ಸರಿ ಗುರುಜಿ, ನಾನು ನಿಮ್ಗೆ ಇದೇ ವಿಷಯ ತಿಳಿಸೋಗೋಣ ಅಂತ ಬಂದೆ. ನಾನಿನ್ನು ಬರ್ತೀನಿ. ಬನ್ನಿ. ಇವ್ರ ಕಂಡೀಷನ್ ಹೇಗಿದೆ ಗುರುಜಿ? ಇವಾಗ ಪರವಾಗಿಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾರೆ. ಬಹುಶಃ ಎಲ್ಲ ಸರಿ ಹೋಗುತ್ತೆ. ನಾನಿನ್ನು ಬರ್ತೀನಿ ಗುರುಜಿ. ಸೊ ಮತ್ತೆ ನಿನ್ನ ಅದಕ್ಕೇನ ಮನೆಯಿಂದ ಆಚೆ ಟ್ರೈ ಮಾಡ್ತಾ ಇದೆಯಾ? ಆಗುತ್ತಾ ನಿನ್ನ ಕೈಲಿ? ಆಗುತ್ತಾ ಅಂದರೆ ಏನೋ ಅರ್ಥ? ಈ ಸರಿ ಆಗಲಿಲ್ಲ ಅಂದರೆ ಇನ್ಯಾವತ್ತೂ ಆಗಲ್ಲ. ಶತಾಯ ಗತಾಯ ಆಗಲೇಬೇಕು. ಸೊ ಏನು ಮಾಡ್ತೀಯಾ? ಎಲ್ಲ ತಾನಾಗೆ ಕೂಡ ಬಂದಿತ್ತು ಕಣೋ. ನಾನು ಮಾಡಬೇಕಾದ ಕೆಲಸ ನಮ್ಮಪ್ಪ ಮಾಡಿದರು. ಅವಳು ಮದುವೆ ಬಗ್ಗೆ ಮನಸ್ಸು ಮಾಡಿ ಆ ಪ್ರಧಾನ್ ಜೊತೆ ಮದುವೆ ಮಾಡೋದಕ್ಕೆ ಎಲ್ಲ ರೀತಿಯೂ ಯೋಚನೆ ಮಾಡ್ಕೊಂಡಿದ್ರು. ಆದರೆ ಅವಳೇ ಪ್ರಧಾನನ ತಿರಸ್ಕಾರ ಮಾಡಿಬಿಟ್ಲು ತಾನೆ? ಅದೇ ಈಗ ತೊಂದರೆ ಆಗ್ತಿರೋದು. ನಮ್ಮಪ್ಪ ಒಳ್ಳೆ ಪ್ಲಾಟ್ ಮಾಡಿದರು, ಜೊತೆಗೆ ಸಂಬಂಧನೂ ಕುದುರಿಸಿದ್ರು. ಆದರೆ ನಮ್ಮ ಅತ್ತಿಗೆಗೆ ಮೈಯೆಲ್ಲ ಜಂಬ, ಬೇಡ ಅಂತ ದಿಮಾಗ್ ತೋರಿಸಿದಾಳೆ. ಏನೋ ಅವಳ ಗಂಡ ವಾಪಸ್ ಬರ್ತಾನಂತೆ. ಮತ್ತೆ ಸುಮ್ಮನಾಗು.
ಅಲ್ಲ, ನನ್ನ ಗಂಡ ವಾಪಸ್ ಬರ್ತಾನೆ ಅಂತ ನಂಬ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಅವಳು ಇನ್ನೊಂದು ಮದುವೆಗೆ ಯಾಕೆ ಒಪ್ತಾಳೆ? ನೋಡು ಅನ್ನಿ, ಮೊದಲು ನಿಮ್ಮ ಮತಿಗೆ ಕನ್ವಿನ್ಸ್ ಆಗಬೇಕು ತನ್ನ ಗಂಡ ಇಲ್ಲ ಅಂತ. ಅದಾದಮೇಲೆ ಕೆಲವು ಕೋರ್ಟ್ ಪ್ರೊಸೀಜರ್ಸ್ ಇದೆ, ಅಷ್ಟು ನಂತರ ಅತಿಯ ಮದುವೆ ಯೋಚನೆ ಮಾಡ್ಬೋದು. ಆಗಬೇಕು. ಅವಳ ಗಂಡ ಬರ್ತಾನೆ ಅಂತ ನಂಬಿದಾಳೆ, ಆದರೆ ಅವಳ ಗಂಡ ಬದುಕಿಲ್ಲ, ಸತ್ತು ಹೋಗಿದ್ದಾನೆ ಅಂತ ಪ್ರೂವ್ ಮಾಡಬೇಕು. ಮಾಡ್ತೀನಿ. ಇವೆಲ್ಲ ಆಗತ್ತಾನೆ? ಹೇಗೆ ಮಾಡೋಕ್ಕೆ ಸಾಧ್ಯ? ಯಾರ ಕೈಲಿ ಕನ್ವಿನ್ಸ್ ಮಾಡಿಸ್ತೀಯಾ? ಸರಿಯಾಗಿ ದಾಖಲೆ ಇಲ್ಲದೆ ಒಪ್ತಾಳ ಅವಳು? ನೋಡು ಅನ್ನಿ, ನಿಮ್ಮ ಮತ್ತಿಗೆನ ಫೂಲ್ ಮಾಡೋದು ಸಾಮಾನ್ಯವಾದ ವಿಚಾರ ಅಲ್ಲ. ಅಲ್ಲ, ನಿಮ್ಮ ಅಣ್ಣನ ಡೆಡ್ ಬಾಡಿ ಸಿಕ್ಕಿತ್ತಾ? ರಿವರ್ ರಾಫ್ಟಿಂಗ್ನವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರಾ ನಿಮ್ಮ ಅಣ್ಣ ಇಲ್ಲ ಅಂತ? ಇಲ್ಲೇ ಇರೋದು ಜಾಣ್ತನ. ಇದನ್ನೆಲ್ಲ ದಾಖಲೆ ತೋರಿಸಿ ಪ್ರೂವ್ ಮಾಡೋಕ್ಕಾಗಲ್ಲ. ಎಮೋಷ್ನಲಿ ಮಾಡಬೇಕು. ಎಮೋಷನಲಿನಾ? ಎಸ್, ಎಮೋಷ್ನಲಿ ಕಟ್ ಹಾಕಬೇಕು. ತನ್ನ ಗಂಡ ಸತ್ತಿದ್ದಾನೆ ಅಂತ ಅವಳು ನಂಬಬೇಕು. ಅದಕ್ಕೂ ಮುಂಚೆ ಬೇರೆಯವ್ರನ್ನ ನಂಬಿಸ್ಬೇಕು. ಅವರು ಇವಳನ್ನ ನಂಬಿಸ್ತಾರೆ. ಅಲ್ಲ ಕಣೋ, ದಾಖಲೆ ತೋರಿಸಿದ್ರೆ ನಿಮ್ಮ ಅತಿಗೆ ಒಪ್ಪಲ್ಲ. ಇನ್ನು ಎಮೋಷನಲ್ ಆಗಿ ಅವಳನ್ನ ಹೇಗೆ ನಂಬಿಸ್ತೀಯಾ? ಇದೆಲ್ಲ ಹುಡುಗಾಟದ ವಿಷಯ ಅಲ್ಲ ಕಣೋ. ಯಾವುದು ಹುಡುಗಾಟ ಅಲ್ಲ. ಈ ಅನಿರುದ್ಧ ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಸ್ವಲ್ಪ ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಪ್ಲಾನ್ ಸಿಗುತ್ತೆ. ಅಂದರೆ ನಿಮ್ಮ ಅಣ್ಣ ಬದುಕಿಲ್ಲ ಅಂತ ನೀನು ಡಿಸೈಡ್ ಮಾಡಿಬಿಟ್ಟಿದ್ಯಾ? ನೋಡು, ಅವನು ಬದುಕಿರಲಿ ಅನ್ನೋದೇ ನನ್ನ ಆಸೆ. ಆದರೆ ಅವನು ಹೋಗಿ 3 ವರ್ಷ ಆಯಿತು. ಅದು ಎಂಥ ಡೇಂಜರಸ್ ಜಾಗದಲ್ಲಿ ಅವನು ಹೋಗಿರೋದು. ಅಲ್ಲಿ ಹೋದ ಎಷ್ಟೋ ಜನರ ಶವಗಳೇ ಸಿಕ್ಕಿಲ್ಲ. ನಮ್ಮ ಅಣ್ಣಂದು ಅದೇ ಕತೆ. ಆದರೆ ನಮ್ಮತ್ತಿಗೆ ನಮ್ಮ ಅಣ್ಣ ಬರ್ತಾನೆ ಅಂತ ನೆಪ ಹೇಳ್ಕೊಂಡು ನಮ್ಮ ಮನೇಲೇ ಕೂತಿದ್ದಾಳೆ. ಅಣ್ಣ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಈಗ ದಿಢೀರಂತ ನಿಮ್ಮ ಅತ್ತಿಗೆ ಹೇಗೆ ನಂಬಿಸ್ತೀಯಾ ಅಣ್ಣ ಇಲ್ಲ ಅಂತ? ಹೊಳೆದಿದೆ ಒಂದು ಬ್ರಿಲಿಯಂಟ್ ಐಡಿಯಾ. ಮಾಡ್ತೀನಿ. ಆದಿತ್ಯ! ಅಡಿ, ಏನಾಯ್ತನಿ? ಏನಾದರೂ ಕೆಟ್ಕನ್ಸುತ್ತಾ? ಏನಾಯ್ತಾನಿ? ಆದಿತ್ಯ. ಆದಿತ್ಯನಾ? ಅರಿ, ಏನಾಯ್ತು? ಯಾಕೆ ಕಿರಿಚ್ಕೊಂಡೆ? ಏನಾಯ್ತು ಅನಿರುದ್ಧ? ಅದು ಆದಿತ್ಯ. ಏನಂದೆ? ಆದಿತ್ಯನ ಕನ್ಸೇನಾದರೂ ಬಿತ್ತೇನೋ? ಹ್ಞೂ, ಆದಿತ್ಯ ಕನ್ಸಲ್ಲಿ ಬಂದಿದ್ದ.
ಏನಂತೆ ಅನಿ? ಆದಿತ್ಯ ನಿನ್ನ ಕನಸಿನಲ್ಲಿ ಬಂದಿದ್ನಾ? ಹೌದಮ್ಮ, ತುಂಬ ಮಾತಾಡ್ತಿದ್ದ, ವಿಚಿತ್ರವಾಗಿ ನಗ್ತಾ ಇದ್ದ. ಏನೋ ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದ. ಕೈ ಜಾರಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ. ಹೀಗೆ ವಿಚಿತ್ರವಾದ ಕನಸು. ಹೌದಾ? ಆದಿತ್ಯ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಮ್ಮ. ನಾನು ಅವನನ್ನು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅವನು ನನ್ನ ಕಣ್ಣೆದುರಿಗೆ ದೊಡ್ಡ ಪ್ರಪಾತಕ್ಕೆ ಬಿದ್ದುಬಿಟ್ಟ. ಅಷ್ಟೇ, ನಾನು ಕಿರ್ಚ್ಕೊಂಡಿದ್ಬಿಟ್ಟೆ. ರೀ, ಕೇಳಿಸ್ಕೊಂಡ್ರ? ಆದಿತ್ಯ ಅನಿ ಕನಸಿನಲ್ಲಿ ಬಂದಿದ್ದಾನೆ. ಎಲ್ಲ ಅವ್ನು ನೆನಪಿಸ್ಕೊಂಡು ಮಲಗಿದ್ದಾನೆ, ಅದಕ್ಕೆ ಕನ್ಸಲ್ಲಿ ಬಂದಿದ್ದಾನೆ. ಒಂದು ಸ್ವಲ್ಪ ನೀರು ಕುಡಿದು ಮಲಗಿದ್ರೆ ಸರಿ ಹೋಗುತ್ತೆ. ಜಾಹ್ನವಿ, ನೀರು ಕೊಡಮ್ಮ ಅವನಿಗೆ. ಏನು ಮಾತಾಡ್ತಾ ಇದ್ದೀರಿ? ಇಷ್ಟು ವರ್ಷ ಆದಿತ್ಯ ಯಾರ ಕನಸಿಗೂ ಕಾಣಿಸ್ಕೊಂಡಿರಲಿಲ್ಲ. ಇವತ್ತು ಸಡನ್ ಆಗಿ ಅನಿ ಕನಸಿನಲ್ಲಿ ಬಂದಿದ್ದಾನೆ ಅಂತಂದರೆ ಏನೋ ಕಾರಣ ಇರಲೇಬೇಕು ತಾನೆ? ನೋಡಿ ಸತ್ತಿದೆ, ಪ್ರತಿ ಕನಸಿಗೂ ಒಂದು ಅರ್ಥ ಇದ್ದೇ ಇರುತ್ತೆ. ಹಾಗೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು. ಡೋಂಟ್ ಬಿ ಫೂಲಿಶ್ ಅಹಲ್ಯ. ಕನಸುಗಳು ಬರೀ ಕನಸುಗಳಷ್ಟೇ, ಅದಕ್ಕೆ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ನೀನೇನಂತಿ ಮಗು? ಮಾವ, ನನಗೇನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ. ರೈ, ನನ್ನ ಮತ್ತು ನಮ್ಮ ಅಣ್ಣನ ಬಾಂಧವ್ಯದ ಬಗ್ಗೆ ನಿಮ್ಗೇನ್ರಿ ಗೊತ್ತು? ನನ್ನನ್ನು ಅಷ್ಟೊಂದು ಇಷ್ಟಪಡ್ತಿದ್ದ, ನಾನು ಅವನನ್ನು ಅಷ್ಟೇ ಇಷ್ಟಪಡ್ತಿದ್ದೆ. ಅದಕ್ಕೆ ನನ್ನ ಕನಸಲ್ಲಿ ಬಂದಿರೋದು ಅವನು. ಕನಸಿಗೆ ಅರ್ಥನೇ ಇಲ್ಲ ಅಂತ ಹೇಳೋಕೆ ಬರಬೇಡಿ ಅಮ್ಮ. ಯಾಕೋ ಇದನ್ನು ಇಲ್ಲಿಗೆ ಬಿಡೋಕೆ ಮನಸ್ಸಾಗ್ತಾಯಿಲ್ಲ. ಆದಿತ್ಯಂಗೇನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾವು ಇದಕ್ಕೆ ಕಾರಣ ಕೇಳ್ಕೋಬೇಕು. ಯಾರಾದರೂ ಪುರೋಹಿತರನ್ನೋ ದೊಡ್ಡವ್ರನ್ನೋ ವಿಚಾರಿಸು. ನೀನು ಹೇಳೋದು ನಿಜ ಅನಿ. ಆದಿತ್ಯ ಕನಸಿನಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಂದರೆ ಏನೋ ಅರ್ಥ ಇರಲೇಬೇಕು. ಈ ಘಟನೆನ ಹಾಗೆ ಬಿಡೋಕ್ಕಾಗಲ್ಲ. ನಾವು ಪುರೋಹಿತನ ಕರೆಸಿ ಶಕುನ ಕೇಳಬೇಕು. ಆದಿತ್ಯ ಕನಸಿನಲ್ಲಿ ಯಾಕೆ ಬಂದ ಅಂತ ಕೇಳಿ ತಿಳ್ಕೋಬೇಕು. ಅಹಲ್ಯ, ಬುದ್ಧಿ ಇದೆಯಾ ನಿನಗೆ? ಅಲ್ಲ, ಕನಸಿಗೆಲ್ಲ ಪುರೋಹಿತನ ಕರೆಸಿ ಪ್ರಶ್ನೆ ಕೇಳೋದು ಅಂದ್ರೆ ಏನರ್ಥ ಹೇಳು? ಡೋಂಟ್ ಬಿ ಸಿಲಿ. ಯಾರಿಗೂ ಕನಸೇ ಬೀಳಬಾರ್ದಾ? ನೋಡಿ, ನಿಮಗೆ ನಿಮ್ಮ ಮಗನ ಬಗ್ಗೆ ಅಕ್ರೆ ಇಲ್ಲದೆ ಇರ್ಬೋದು, ಆದರೆ ಆದಿತ್ಯ ನನ್ನ ಹೆತ್ತ ಮಗ. ಅವನ ಬಗ್ಗೆ ನನಗೆ ಅಕ್ರೆ ಇದ್ದೇ ಇರುತ್ತೆ. ಇಷ್ಟು ವರ್ಷ ಕಾಣಿಸ್ದೆ ನಾಪತ್ತೆ ಆಗಿದ್ದನು ಈಗ ಸಡನ್ ಆಗಿ ಕನಸಿನಲ್ಲಿ ಬಂದಿದ್ದಾನೆ ಅಂದರೆ ಏನು ಅರ್ಥ ಅಲ್ವಾ? ಇದು ಸಾಮಾನ್ಯ ಅಲ್ಲ. ಅದು ಅಲ್ಲದೆ ಅವನು ನೀರಿನಲ್ಲಿ ಕೊಚ್ಕೊಂಡು ಹೋಗೋಕ್ಕೆ ಕನಸು ಬಿದ್ದಿದೆ. ನನಗೆ ಯಾಕೋ ಭಯ ಆಗ್ತಿದೆ. ಅವನಿಗೇನು ಹೆಚ್ಚು ಕಡಿಮೆ ಆಗ್ತಿದೆಯೋ ಅಂತ ಹೆದರಿಕೆ ಆಗ್ತಿದೆ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಆದಿತ್ಯಂಗೆ ಏನೂ ಆಗಿರಲ್ಲ. ಅವ್ರು ವಾಪಸ್ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರು ಬಂದೇ ಬರ್ತಾರೆ ಅತ್ತೆ. ಅಯ್ಯೋ, ನಿನಗಿರೋ ಕಲ್ಲು ಹೃದಯ ನನಗಿಲ್ಲಮ್ಮ. ನಾನು ಆ ಥರ ಯೋಚನೆ ಮಾಡೋಕ್ಕಾಗೋದಿಲ್ಲ. ನಿನ್ನ ಹಾಗೆ ಎಲ್ಲ ವಿಚಾರನೂ ನಾನು ಲೈಟಾಗಿ ತೊಗೊಳಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಮಿಬ್ಬರಿಗೂ ನನ್ನ ಮಗ ವಾಪಸ್ ಬರೋದೇ ಬೇಕಾಗಿಲ್ಲ. ಅತ್ತೆ, ಮತ್ತಿನ್ನೇನು, ಅವನು ನಾಪತ್ತೆಯಾಗಿ 3 ವರ್ಷ ಆಯಿತು. ಇದುವರೆಗೂ ಯಾರಾದರೂ ಸಿನ್ಸಿಯರಾಗಿ ಅವ್ನು ಹುಡುಕೋ ಪ್ರಯತ್ನ ಮಾಡಿದ್ದೀರಾ? ಸುಮ್ಮನೆ ಬರೀ ಬಾಯಿ ಮಾತಷ್ಟೇ. ಅಹಲ್ಯ, ನಿಂದು ಮಾತ್ರ ಮಾತೃ ಹೃದಯ, ಉಳಿದೋದು ಕಲ್ಲು ಮನಸ್ಸು ಅಂತ ತಿಳ್ಕೊಂಡಿದ್ಯೇನು? ನೋಡು, ಮಧ್ಯರಾತ್ರಿ ವಾದ ಮಾಡೋ ಹೊತ್ತಲ್ಲ. ಒಂದು ಸಣ್ಣ ಕನಸಿನ ಬಗ್ಗೆ ನೀನು ನಿನ್ನ ಮಗ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಲ್ಲ. ಪುರೋಹಿತರನ್ನಾದರೂ ಕರೆಸ್ಕೊಳ್ಳಿ, ಜೋಯಿಸ್ರನ್ನಾದರೂ ಕರೆಸ್ಕೊಳ್ಳಿ. ಅಮ್ಮ, ನೀನು ಸುಮ್ಮನೆ ಪುರೋಹಿತರು ಕರೆಸು. ಇವ್ರಿಗೆ ಯಾರಿಗೂ ಅವನ ಬಗ್ಗೆ ಕಾಳಜಿನೇ ಇಲ್ಲ. ಯಾಕೆ ಈ ರೀತಿ ಕನಸು ಬಿತ್ತೋ ಗೊತ್ತಾಗಲಿಲ್ಲ. ನನ್ನ ದೊಡ್ಡ ಮಗ ಆದಿತ್ಯ ನೀರಿನಲ್ಲಿ ಕೊಚ್ಕೊಂಡು ಹೋದ ಹಾಗೆ ಕನಸು ಬಿತ್ತು. ನಿಮಗೆ ಗೊತ್ತಿದೆ, ಅವನು ಕಾಣೆಯಾಗಿ 3 ವರ್ಷ ಆಯಿತು. ಏನಾದ ಅಂತ ಗೊತ್ತಿಲ್ಲ. ಈಗ ಸಡನ್ನಾಗಿ ಅವನು ಕನಸಿನಲ್ಲಿ ಬಂದಿದ್ದಾನೆ.
ಅದಕ್ಕೆ ನಮಗೆಲ್ಲ ಗಾಬರಿ ಆಯಿತು. ಅದಕ್ಕೆ ನಿಮ್ಮನ್ಗೆ ಹೇಳಿ ಕಳಿಸಿದೆ. ನೋಡಿ, ಇದೇ ನನ್ನ ದೊಡ್ಡ ಮಗನ ಜಾತಕ. ಸ್ವಲ್ಪ ನೋಡಿಬಿಟ್ಟು ಹೇಳಿ, ಯಾಕೆ ಹೀಗಾಗ್ತಿದೆ ಅಂತ ದಯವಿಟ್ಟು ಹೇಳಿ. ಒಂದು ಕಡೆ ನನ್ನ ಮಗ ಬರದೇ ಇರೋ ನೋವು, ಇನ್ನೊಂದು ಕಡೆ ಈ ಥರ ಕನಸು ಬಿತ್ತಲ್ಲ ಅನ್ನೋ ಭಯ. ಅದಕ್ಕೆ ನಮಗೆ ತುಂಬ ಗಾಬರಿ ಆಗೋಯ್ತು. ದಯವಿಟ್ಟು ನೋಡಿ ಹೇಳಿ. ಯೋಚನೆ ಮಾಡಬೇಡಿಮ್ಮ, ನಾನು ನೋಡಿ ಹೇಳ್ತೀನಿ. ಏನಾಯ್ತು? ಯಾಕೆ ಸುಮ್ಮನಾಗ್ಬಿಟ್ರಿ? ಅಲ್ಲೇ ಅವರೇ, ನನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ? ಏನಾಯ್ತು? ನೀವೆಲ್ಲ ನಿಮ್ಮ ಹೃದಯನ ತುಂಬ ಗಟ್ಟಿ ಮಾಡ್ಕೋಬೇಕು. ಯಾಕೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಿ? ನಿಮ್ಮ ದೊಡ್ಡ ಮಗ ಆದಿತ್ಯನ ಜಾತಕ ಕನ್ನಡಿ ಇದ್ದಾಗಿದೆ. ಎಲ್ಲ ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನಂತ? ಅವರ ಆಯುಷ್ಯ ಇದ್ದಿದ್ದೇ ಅಷ್ಟು ಹೈಲೆ ಅವರೇ. ಏನು ಹೇಳ್ತಿದ್ದೀರಾ ನೀವು? ಅಲ್ಲೇ ಅವರೇ, 3 ವರ್ಷದ ಹಿಂದೆನೇ ನಿಮ್ಮ ಮಗನ ಆಯುಷ್ಯ ಮುಗಿದೋಗಿದೆ. ಅವತ್ತೇ ಅವರು ಪ್ರಾಣ ಪಕ್ಷಿ ಹಾರೋಗಿದೆ.